ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿ ಸಾವಿನ ಹೆದ್ದಾರಿ ಎಂಬ ಅಣೆಪಟ್ಟಿಯನ್ನ ಕಟ್ಕೊಂಡಿತ್ತು. ಇದೀಗ ಆ ಒಂದು ಹೆದ್ದಾರಿಯ ಪಕ್ಕದಲ್ಲಿ ಅಳವಡಿಕೆ ಮಾಡಿರುವಂತಹ ವಿದ್ಯುತ್ ಕಂಬಗಳೇ ಇದೀಗ ಬಲಿಗಾಗಿ ಕಾದು ಕುಳಿತಿದೆ. ನಾನಿವತ್ತು ಹೆದ್ದಾರಿಯ ಸ್ಥಳದಲ್ಲೇ ಇರುವಂತದ್ದು, ನೀವು ಕೂಡ ನೋಡ್ತಾ ಇದ್ದೀರಾ. ಅಂದ್ರೆ ವಿದ್ಯುತ್ ಕಂಬಗಳನ್ನ ದಶಪಥ ಹೆದ್ದಾರಿಯ ಇಕ್ಕೆಲಗಳಲ್ಲೂ ಕೂಡ ಅಳವಡಿಸಿರುವಂತದ್ದು. ಆದ್ರೆ ಇದೇ ವಿದ್ಯುತ್ ಕಂಬಗಳು ಇದೀಗ ಅಪಾಯವನ್ನ, ಸಂಚಕಾರವನ್ನ ತಂದೊಡ್ತಾ ಇರುವಂತದ್ದು. ನಿನ್ನೆಯಷ್ಟೇ ಮಂಡ್ಯದ ರಾಗಿಮುದ್ದನಹಳ್ಳಿ ಗ್ರಾಮದ ಬಳಿ ಏನು ಧರೆಗೆ, ಅಂದ್ರೆ ಅದರಲ್ಲೂ ಕೂಡ ಸರ್ವಿಸ್ ರಸ್ತೆಗೆ ಏನು ಅಳವಡಿಕೆ ಮಾಡಿರುವಂತಹ ವಿದ್ಯುತ್ ಕಂಬ ಉರುಳಿ ಬಿದ್ದಿತ್ತು. ಈ ಒಂದು ವಿದ್ಯುತ್ ಕಂಬಗಳು ಒಂದ್ ರೀತಿ ಶೇಪ್ ಅನ್ನ ನಿಟ್ಟಿನಲ್ಲಿ ಹೆದ್ದಾರಿ ನಿರ್ಮಾಣ ಸಂದರ್ಭದಲ್ಲಿ ಅಳವಡಿಕೆ ಮಾಡಲಾಗಿತ್ತು. ಈ ಹಿಂದೆ ಸಿಮೆಂಟ್ ಕಂಬಗಳಿದ್ದು, ಆದ್ರೆ ಅವೆಲ್ಲವೂ ಕೂಡ ಹೈಟ್ ಎತ್ತರ ಒಂದಷ್ಟು ಚಿಕ್ಕದಾಗಿರುವ ಹಿನ್ನೆಲೆಯಲ್ಲಿ ಅಪಘಾತಗಳು ಸಂಭವಿಸಬಹುದು ಎಂಬ ನಿಟ್ಟಿನಲ್ಲಿ ಈ ಒಂದು ಎತ್ತರವಾದಂತಹ ಕಬ್ಬಿಣದ ಏನು ಟವರ್ ಕಂಬಗಳು, ವಿದ್ಯುತ್ ಕಂಬಗಳನ್ನ ಅಳವಡಿಸಿರುವಂತದ್ದು. ಆದ್ರೆ ಇದೇ ಕಂಬಗಳ ಒಂದು ಸೇಫ್ಟಿಗಾಗಿ ಏನು ಅದರ ಕಂಬಗಳಲ್ಲಿ ರಾಡ್ಗಳನ್ನ ಅಳವಡಿಕೆ ಮಾಡಲಾಗಿತ್ತು. ಅವೆಲ್ಲವೂ ಕೂಡ ನಟ್ಟು ಬೋಲ್ಟ್ ಗಳಿಂದ ಒಂದು ಅಳವಡಿಕೆ ಮಾಡಲಾಗಿತ್ತು. ಆ ನಿಟ್ಟಿನಲ್ಲಿ ಕಳ್ಳರು ಈ ಒಂದು ವಿದ್ಯುತ್ ಸೇಫ್ಟಿಗಾಗಿ ಏನು ವಿದ್ಯುತ್ ಕಂಬಗಳ ಸೇಫ್ಟಿಗಾಗಿ ಅಳವಡಿಸಿದಂತಹ ರಾಡ್ಗಳನ್ನ ಕಳ್ಳತನ ಮಾಡ್ತಾ ಇದ್ದಾರೆ, ಕ್ಲಾಂಪ್ ಗಳನ್ನ ಬಿತ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಇದೀಗ ಅವಘಡಗಳು ಕೂಡ ಸಂಭವಿಸ್ತಾ ಇರುವಂತದ್ದು. ಗಾಳಿ ಅಥವಾ ಮಳೆ ಬಂದಂತ ಸಂದರ್ಭದಲ್ಲಿ ಬಾಗುವಂತಹ ಒಂದು ಕೆಲವೊಂದಷ್ಟು ಕಡೆ ಆಗಿರುವಂತದ್ದು. ನಿನ್ನೆಯೂ ಕೂಡ ಅದೇ ರೀತಿ ಏನು ಬಹಳಷ್ಟು ರಭಸವಾಗಿ ಬೀಸಿದಂತ ಗಾಳಿಗೆ ಆ ಒಂದು ವಿದ್ಯುತ್ ಕಂಬವೇ ಮುರಿದು ಬಿದ್ದಿರುವಂತದ್ದು. ಇಷ್ಟಾದ್ರೂ ಕೂಡ ಅಧಿಕಾರಿಗಳು ಮಾತ್ರ ಎಚ್ಚೆತ್ಕೊಳ್ತಾ ಇಲ್ಲ. ಅಂದ್ರೆ ಕೇವಲ ಅದೊಂದೇ ಸ್ಥಳ ಅಲ್ಲ, ಏನು ಹೆದ್ದಾರಿಯ ಇಕ್ಕೆಲಗಳಲ್ಲಿ ಅಳವಡಿಸಿರುವಂತಹ ಬಹುತೇಕ ಕಡೆ ಇದೇ ಪರಿಸ್ಥಿತಿ ಇರುವಂತದ್ದು. ಅಂದ್ರೆ ಎಲ್ಲಿ ಮನೆಗಳಿಲ್ಲ, ಎಲ್ಲಿ ಗ್ರಾಮಗಳಿಲ್ಲ, ಅಲ್ಲೆಲ್ಲಾ ಕಡೆಯೂ ಕೂಡ ಕಳ್ಳರು ತಮ್ಮ ಕೈ ಚಳಕವನ್ನ ತೋರಿಸ್ತಾ ಇದ್ದಾರೆ. ಆ ಒಂದು ಕೈ ಚಳಕವ ತೋರಿಸಿ ಏನು ವಾಹನ ಸವಾರರ ಪ್ರಾಣಕ್ಕೆ ಸಂಚಕಾರವನ್ನ ತರ್ತಾ ಇರುವಂತದ್ದು. ಇನ್ನು ಕಳ್ಳರು ಇಷ್ಟೆಲ್ಲ ಮಾಡ್ತಿದ್ರು ಕೂಡ ಅಧಿಕಾರಿಗಳು ಮಾತ್ರ ಎಚ್ಚೆತ್ಕೊಳ್ತಾರ. ಅದಕ್ಕೆ ಕ್ಲಾಂಪ್ ಗಳನ್ನ ಹಾಕುವಂಥದ್ದು, ರಾಡ್ಗಳನ್ನ ಅಳವಡಿಸುವಂತ ಯಾವುದೇ ರೀತಿಯ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಅದೇ ನಿಟ್ಟಿನಲ್ಲಿ ಈ ಒಂದು ಅಪಘಾತಗಳು ಕೂಡ, ಅವಘಡಗಳು ಕೂಡ ಸಂಭವಿಸ್ತಾ ಇರುವಂತದ್ದು. ಇನ್ನು ಕೇವಲ ನಿನ್ನೆ ಒಂದಷ್ಟು ಪ್ರಮಾಣದಲ್ಲಿ ಅಲ್ಲಿ ಧರೆಗೆ ವಿದ್ಯುತ್ ಕಂಬ ಉರುಳಿದ್ರು ಕೂಡ ಬೈಕ್ ಸವಾರರೊಬ್ಬರು ಅದೃಷ್ಟವಶಾತ್ ಬದುಕುಳಿದಿದ್ರು. ಆದ್ರೆ ಅಂತದ್ದೇ ಒಂದು ಘಟನೆ ಮತ್ತೆ ಮರುಕಳಿಸಬಾರ್ದು ನಿಟ್ಟಿನಲ್ಲಿ ಈಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗಿದೆ. ತಕ್ಷಣವೇ ಅವೆಲ್ಲವನ್ನು ಕೂಡ ಸರಿಪಡಿಸಬೇಕಾಗಿದೆ. ಇನ್ನು ಕಳ್ಳತನಕ್ಕೂ ಕೂಡ ಬ್ರೇಕ್ ಅನ್ನು ಹಾಕಬೇಕಾಗಿದೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಇನ್ನಾದ್ರೂ ಎಚ್ಚೆತ್ಕೊಳ್ತಾರೆ ಎಂಬುದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು. ಅದೇ ನಿಟ್ಟಿನಲ್ಲಿ ನ್ಯೂಸ್ ಫಸ್ಟ್ ಕೂಡ ಇವತ್ತು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಇಂತಹ ಒಂದು ನಿನ್ನೆ ನಡೆದಂತಹ ಒಂದು ಘಟನೆ ಮತ್ತೆ ಮರುಕಳಿಸಬಾರದು. ಮತ್ತೆ ಎಚ್ಚೆತ್ಕೊಂಡು ಅಧಿಕಾರಿಗಳು ತಕ್ಷಣವೇ ಅವೆಲ್ಲವನ್ನು ಕೂಡ ವಿದ್ಯುತ್ ಕಂಬಗಳನ್ನ ಸರಿಪಡಿಸಬೇಕು ಎಂಬುದೇ ನ್ಯೂಸ್ ಫಸ್ಟ್ ನ ಒಂದು ಕಳಕಳಿ ಕೂಡ ಆಗಿರುವಂತದ್ದು. ಅದೇ ನಿಟ್ಟಿನಲ್ಲಿ ಇವತ್ತು ರಿಯಾಲಿಟಿ ಚೆಕ್ ಅನ್ನು ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಅರ್ಸಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ.